ಅದರ್ ಏನಾದ್ರು ಇರಿಗೇಷನ್ ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಪ್ರಧಾನಮಂತ್ರಿ ಯೋಜನೆಗೆ ಹಣನೇ ಕೊಟ್ಟಿಲ್ಲ. ರಾಜ್ಯಪಾಲರು ವಂದನಾ ನಿರ್ಣಯದಲ್ಲಿಯೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣಾ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನು ಯಾವ ಆದ್ಯತೆಯಿಂದ ಮುಂದುವರಿಸೋದು ಅಂತ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ, ಬರೀ ಅದೇ ಗ್ಯಾರಂಟಿ ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿ ಟೀಕೆ ಮಾಡೋದ್ರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬೊಕ್ಕಸ ಕಂಗೆ ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ. ಅದು ಉಳಿದೆಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ, ಇವ್ರಿಗೆ ದಲಿತ ಹಾಕಿಲ್ವ, ಇವ್ರಿಗೆಲ್ಲ ವರ್ಗದ ಜನ ಹಾಕ್ಯಾರಿಲ್ಲ. ಮತ್ತು ಎಲ್ಲ ಜನರು ಬಡವರು ಅದಾರ. ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡುತ್ತೆ. ಒಂದೇ ಸಮುದಾಯವನ್ನು ಖುಷಿ ಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾರೆ. ಖಾಲಿ ಟ್ಯಾಂಕ್ ಹಿಡ್ಕೊಂಡದ್ದು ಈ ರೀತಿ ಏನಾಯ್ತು, ಖಾಲಿ ಟ್ಯಾಂಕ್ ಇವ್ರು ಚಂಬು ಹಿಡ್ಕೊಂಡು ಎಗಾಡಿದ್ದಾರೆ. 40% CM ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೇ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂಥ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನಮಂತ್ರಿ ಮತ್ತು ಒಂದು ಮಿಲಿಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ. ಅದರ್ಥ ಏನು, ನೀವೇನು ಬೇಕಾದ್ರೆ ಆ್ಯಕ್ಷನ್ ಮಾಡಿರಪ್ಪ ಅನ್ನ ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸಿದ್ದಾರೆ. ಮತ್ತು ಇವ್ರಿಗೆಲ್ಲ ಇತಿಹಾಸ ನೇರುಂದ ಹಿಡಿದು ಇಲ್ಲಿಯವರೆಗೇನೆ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳೇನೊಂದು ಈ ದೇಶದಲ್ಲಿ ಚರ್ಚೆ ಆಗಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರೆ. ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವೆಲ್ಲ ಕರ್ನಾಟಕದಲ್ಲಿ ಇವತ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಈ ರೀತಿ ಟ್ರಂಕ್ ಖಾಲಿ ಹಿಡ್ಕೊಂಡು ಮೋದಿ ಕಡೆ ಏನಾದರೂ ಹೋಗ್ಲಿ, ಅದನ್ನ ತುಂಬಿಸ್ಕೊಂಡು ಬರಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋವಂಥ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದ್ದು ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರದ ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರ. ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸು ಮಾಡ್ಯಾರ ಏರಿಸ್ಬೇಕಂತ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದಾಗಲ್ಲ. ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನೇ ಕರ್ಕೊಂಡು ಹೋಗ್ತಾರ, ಬಸ್ನಾಗ ಕರ್ಕೊಂಡು ಹೋಗ್ತಾರ, ಪೊಲೀಸ್ ಸ್ಟೇಷನ್ ಕುಂದಿರ್ಸ್ತಾರ, ದೋಸೆ ಇಡ್ಲಿ ವಡೆ ತಿನ್ನಿಸ್ತಾರ. ಇವು ಹೋರಾಟ ಇವತ್ತೇನು ಭಾಳ ಹೋರಾಟ. ಹಿಂದೆ ನಂಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಿದ್ರು, ಇವ್ರು ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋಟೆಲ್ ತಪ್ಪ ಅಂತ ಹೋರಾಟ ಆಗೈತೆ. ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕುವುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ.